ನೋಡಿ ಚೆನ್ನಾಗಿ ಕಾಣ್ತಾ ಇದೆ. ಆ ಪಿಂಕ್ ಕಲರು ಮತ್ತು ಗ್ರೀನ್ ಕಲರು. ಕೆಳಕ್ಕೆ ಬಿದ್ದರೆ ಸ್ಪಾಟ್ ಆಗ್ತದೆ ಅನ್ನೋದು ಬರ್ತಲ್ಲ. ಆಫೀಸ್ ಮಾತ್ರ ಬದುಕಿದ್ರೆ ಕಾಲು ಕೈ ಮುರಿತಾವೆ. ವೇಸ್ಟ್ ಮಾಡಿ ಹಾಕ್ಬಿಡ್ತೀನಿ. ಪಾರ ಒಂದೆರಡು ಫೋಟೋ ತೆಗಿತಮ್ಮ. ಇವಾಗ ಘಾಟಿಗೆ ಬಂದ್ವಿ ನೋಡಿ. ಘಾಟ್ ಹತ್ತಾ ಇದೀವಿ ಗುರು. ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು ಹೆಂಗಾಗೈತೆ ನೋಡಿ. ಫುಲ್ಲು ಸೆಕೆ, ಬೆವರು, ಬಿಸಿಲಾಗ ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ. ಬಿಸಿಲು ಇಳಿದತೆ 6 ಗಂಟೆ ಆಲೆ ಘಾಟ್ ಹತ್ತಾ ಇದೀವಿ ನೋಡಿ. ಹಂಗಾದ್ರೂ ಫುಲ್ ಸೆಕೆನೆ. ಈ ಮೈಕ್ ಹಾಕ್ಕೊಂಡ್ರೆ ಮೈ ಇದು ನಿಲ್ತಾ ಇಲ್ಲ ನೋಡಿ. ಹಿಂಗೆ ಕ್ಲಿಪ್ ಹಾಕ್ಕೊಳ್ಳೋದು ಟಕ್ಕನ ಉಲ್ಡೋಗ್ತದೆ ನೋಡಿ. ಇದು ಅದಕ್ಕೆ ಈ ಥರ ಮೇಲೆ ಹಾಕ್ಕೊಳ್ಳೋದು. ಎಷ್ಟು ಸೆಕೆ ಅಂತೀರಾ. ಗಾಳಿ ಬಂದುಬಿಟ್ರೆ ಹಂಗೆ ಜೀವ ಬಂದಂಗೆ ಆಗ್ತತೆ. ಸಣ್ಣ ಗಾಳಿ ಬೀಸ್ತತೆ ನೋಡಿ. ಎಲ್ಲೆಲ್ಲಿ ಒಂದು ಹನಿ ನೀರು ಕಾಣಂಗಿಲ್ಲ. ಇವಾಗ ಘಾಟ್ನಾಗೆ ನೀರು ಬರ್ತವೆ. ಅಲ್ಲೋಗಿ ಸ್ನಾನ ಮಾಡೋಣ. ಸ್ಟೇರಿಂಗ್ ನೋಡಿ ಚೆನ್ನಾಗಿ ಕಾಣುತ್ತಾ. ಎಲ್ಲ ದಿಲ್ಲು ಲವ್ ಅದು ಇದು ಹಾಕ್ಬಿಟ್ಟ. ಅವನು ಸೆಂಟ್ರಿಂಗ್ ಡ್ರೈವರ್ ಅಂತ ಪಾಪ ಹಾಕಕ್ಕೆ ಬಂದನು. ಒಳ್ಳೆ ಚೆನ್ನಾಗಿ ಹಾಕ್ಕೊಡ್ತೀನಿ ಅಣ್ಣ ಅಂತೇಳಿ ನೋಡಿ. 2 ಕಲರು, ಪಿಂಕು ಗ್ರೀನು. ಇದು ಟರ್ನಿಂಗ್ನಾಗ ತಿರ್ಸಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತತೆ ನೋಡಿ. ಲೈಟಾಗಿ ಐತೆ ಟರ್ನಿಂಗು. ಫುಲ್ ಟರ್ನಿಂಗ್ ಬಂದರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಚೆನ್ನಾಗಿ ಕಾಣ್ತಾ ಇದೆ. ಆ ಪಿಂಕ್ ಕಲರು ಮತ್ತು ಗ್ರೀನ್ ಕಲರು. ಘಾಟ್ ಸೆಕ್ಷನಲ್ಲಿ ಸ್ಟೇರಿಂಗ್ ತಿರುತ್ತಾನೇ ಇರಬೇಕು. ಇದು ನೀವು ಟೈಟ್ ಇಲ್ಲ, ಸುಮ್ಮನೆ 2 ಕೈಯಾಗೆ ತಿರುವಾಗ 2 ಕೈಯಾಗೆ ತಿರುತ್ತಾನಲ್ಲ ಫುಲ್ ಟೈಟ್ ಅಂತ ಆಯ್ತಂತ ತಿಳ್ಕೊಬೇಡ್ರಿ. ಪವರ್ ಸ್ಟೇರಿಂಗು ಸುಮ್ಮನೆ ನಾನು ಒಂದು ಅದು ಅಭ್ಯಾಸ ನಮಗೆ. 2 ಕೈ ಸ್ಟೇರಿಂಗ್ ಹಾಕಿ ಇನ್ನು ಯಾರೋ ಲಾರಿನ ಮೇಲೆ ಬರ್ತಾನೆ ಗುರು ನೋಡಿ. ಹಳ್ದಿ ಗಾಡಿಯನ್ನು ಹೆಂಗೆ ಹೋಗ್ತಾನೆ. ಫಾಸ್ಟಾಗಿ ತಿರುಗಬೇಕಲ್ಲ, ಅದಕ್ಕೆ 2 ಕೈಯಾಗಿ ತಿರುಗೋದು. ಚಕ್ಕನಾಗಿ ನಿಂತ್ಕೊಂಡೇ ಬಿಡ್ತದೆ ನೋಡಿ. ಇನ್ನು ಮಳೆ ಬರ್ಬೇಕು ಗುರು. ಮಳೆಗಾಲದಾಗ ಬಂದುಬಿಟ್ರೆ ಸ್ವರ್ಗ ಇದು. ಉಳಿಕಲ್ ಘಾಟ್ನಾಗಂತೂ ಅಲ್ಲಿ ಮೇಲೆ ಫಾಲ್ಸ್ ಬೇರೆ ಐತೆ. ಫಾಲ್ಸ್ ಬೀಳ್ತಿರ್ತತೆ. ಇವಾಗಂತೂ ಎಲ್ಲೆಲ್ಲಿ ಒಂದು ಹನಿ ನೀರು ಬೀಳಲ್ಲ. ದೇವಸ್ಥಾನದಾಗ ನೀರು ಬರ್ತಾವಂತೆ. ಹೋಗಿ ಸ್ನಾನ ಮಾಡೋಣ. ಸ್ನಾನ ಮಾಡೋವರೆಗೆ ಸಮಾಧಾನ ಆಗಲ್ಲ. ಇವಾಗ ಎಷ್ಟು ಸೆಕೆ ಆಗ್ತೈತೆ ಅಂದರೆ ಹೇಳ್ಬಾರ್ದು ಗುರು. ನಮಗೆ ಡೋರೆಲ್ಲ ತೆಗೆದು ಕೈ ಬಿಟ್ಬಿಟ್ಟಿದ್ದೀನಿ. ಹಂಗಾದ್ರೆ ಸೆಕೆನೆ. ಯಾಕೋ ಗಾಡಿ ಹೀಟಾಗಿರೋದಕ್ಕೆ ಹತ್ತಾ ಇಲ್ಲ. ಅಂದರೆ ನಿಧಾನಕ್ಕೆ ಹತ್ತತೆ. ಆ ಕಡೆ ಸಕಲೇಶ್ಪುರದ ಮೇಲೆ 40 ಕಿಲೋಮೀಟ್ರ್ ಘಾಟ್ ಹತ್ಬೇಕಾಗಿತ್ತು. ಇಲ್ಲಿ ಬರೀ 10 ಕಿಲೋಮೀಟ್ರ್ ಅಷ್ಟೇ. ಮಾಸ್ತಿಕಟ್ಟೆ, ರಿಪ್ಪನ್ಪೇಟೆ, ನಗರ, ಹೊಸನಗರ, ರಿಪ್ಪನ್ಪೇಟೆಗೆ ಹೋದ್ರೆ ಅಲ್ಲಿಂದೇನು ಅತ್ಲಾಗೇನು ಅಪ್ ಕಾಣಲ್ಲ. ಇಲ್ಲೇ ನಗರಿಗೆ ಹೋಗೋ ತಕ್ಕನ, ಮಾಸ್ತಿಕಟ್ಟೆಯಿಂದ ಹೊಸನಗರಿಗೆ ಹೋಗೋ ತಕ್ಕನ ಒಂದು 30 ಕಿಲೋಮೀಟ್ರ್ ಭಾಳ ಅಪ್ ಕಾಣೋದು. ಆಮೇಲೆ ಅಪ್ಪಿಲ್ಲ. ಅದು ಪೂರ್ತಿ 40 ಕಿಲೋಮೀಟ್ರ್ ಹತ್ತಿ ನಾವು ಸಕಲೇಶ್ಪುರಿಗೆ ಹೋದರೆ ಸಾಣಿಕೇರಿಗೆ ಹೋದಂಗೆ ಗಾಡಿ ಅನ್ಲೋಡ್ ಆಗ್ತಾ ತಂದಿದ್ರೆ ಸಕಲೇಶ್ಪುರದ ಮೇಲೆ ಹೋಗ್ತಿದ್ದು ನಾನು. ಅಲ್ಲಿ ಅನ್ಲೋಡ್ ಆಗಲ್ಲ. ಅದಕ್ಕೆ ಹಿಂಗೆ ಹೋಗ್ತಿರೋದು. ಮತ್ತು ಪಾಪ ಅವರು ಎಲ್ಲ ಹಬ್ಬ ಮಾಡೋದು ಬೇಡೇನು ಗುರು. 1-2 ದಿನ ರಜೆ ಕೊಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ. ಸೋಮವಾರ ಖಾಲಿ ಮಾಡಿದ್ರೆ ಮಾಡ್ಬೋದು. ಅಲ್ಲಿ ನಮ್ಮ ಫ್ರೆಂಡ್ ಇದ್ದಾನೆ ಸೊಂಡಕೆರೆ ತುಂಡ ಅಂತೇಳಿ. ಅಲ್ಲೇ ಕಂಪ್ನಿನಾಗ ಇದು ಸಾಣಿಕೆರೆ ಫ್ಯಾಕ್ಟ್ರಿದ ಗಾಡಿ ಓಡಿಸ್ತಾನೆ. ಅವನಿಗೆ ಕೇಳೋದು ಹೋಗಿ ಗಾಡಿ ಖಾಲಿ ಮಾಡ್ತಾರಂದರೆ ತಗೊಂಡು ಹೋಗಿ ಖಾಲಿ ಮಾಡ್ಕೊಂಬರೋದು ನಾನು. ಇಲ್ಲಾಂದರೆ ಅದು ಯಾವಾಗ ತಿಳಿತತ್ತ ಅವಾಗ ತಗೊಂಡೋಗೋದು. ಅಲ್ಲೇ ತಕ್ಕನ ದುರ್ಗದಾಗಿರೋದು. ನಮ್ಮ ಓನರ್ಗೆ ಅರ್ಜೆಂಟ್ ಆದರೆ ಹೋಗಿ ಬರ್ತದೆ. ಯಾರನ್ನ ಕಳ್ಸೋದು. ಇವಾಗ ಘಾಟ್ ಹತ್ತಿ ಸಿಗಬೇಕು. ದೇವಸ್ಥಾನ ತತ್ವನ ಒಳ್ಳೊಳ್ಳೆ ವ್ಯೂಸ್ ಇದು ರೀಲ್ಸ್ ಮಾಡೋಣಂತೆ. ಚೆನ್ನಾಗೈತೆ ನೋಡಿ. ಹೋಗೋಣ ಮುಂದೆ.
ಬಾ ಬಾ. ಫೈನಲಿ ಘಾಟ್ ಹತ್ತಿ ಬಂದ್ವಿ. ದೇವಸ್ಥಾನದ ಹತ್ರ ಇದೀವಿ ನೋಡಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಘಾಟ್ ಮೇಲೆ ನಿಲ್ಸಿದ್ವಿ ನೋಡಿ. ಅದೇ ಮಾರಿಕಾಂಬ ದೇವಸ್ಥಾನ ಸಹ ಮಸ್ಬಿಟ್ಟಿದ್ದೆ. ದುರ್ಗಾ ಪರಮೇಶ್ವರಿ ಇಲ್ಲಿಗೆ ಬರ್ದ 3 ವರ್ಷ ಆಯ್ತಲ್ಲ. ನಾವು ಇಲ್ಲೆಲ್ಲ ಸೈಡ್ ಹಾಕಿ ಮಕ್ಕಂತಿದ್ವಿ. ಅಲ್ಲಿ ಕುಡಿಯೋ ನೀರು ಬರ್ತವೆ. ಕಾರ್ ಪಾರ್ಕಿಂಗು ದೇವಸ್ಥಾನಕ್ಕೆ ಬರೋರಿಗೆ. ಇಲ್ಲೆಲ್ಲ ಗಾಡಿ ಸೈಡ್ ಹಾಕಿ ಮಕ್ಕಂತಿದ್ವಿ. ಜಾಮ್ ಆಗುತ್ತೆ ಅಂತೇಳಿ ಇದೆಲ್ಲ ಅಡ್ಡ ಹಾಕಿದ್ದಾರೆ. ಅದೇ ಇಲ್ಲಿ ನಿಲ್ಲಿಸಿ ನೀರು ತುಂಬ್ಕೊಳಕ್ಕೆ ಅದಕ್ಕೆಲ್ಲ ಜಾಗ ಐತೆ. ಇಲ್ಲಿ ಬಸ್ ನಿಲ್ಸೋಕ್ಕೆ ಎಲ್ಲ ಇದು ಪೂಜೆ ಮಾಡೋಕ್ಕೆ ಜಾಗ ಬಿಟ್ಟಿದ್ದಾರೆ. ಕುಡಿಯೋಕೆ ನೀರು ಹಿಡ್ಕೊಂಡಿವಿ ನಾವು. ಇವಾಗ ಹೋಗೋಣ ಬಾ. ತೊಳ್ಕೊಂಬೋಗಿ ಮತ್ತೆ ಕಾಲು ಕೈ ತೊಳ್ಕೊಂಡ್ವಿ ನೋಡಿ. ನಮ್ಮ ಬಳ್ಳಾರಿ ನಿಂಗು ಒಂದು ಮಾಸ್ತಿಕಟ್ಟೆ ಕಾಯ್ತದಾನೆ. ಇವಾಗ ಇಲ್ಲಿಂದ ಇನ್ನೇನು 4 ಕಿಲೋಮೀಟ್ರ್ ಆಯ್ತು ಅಷ್ಟೇ ಮಾಸ್ತಿಕಟ್ಟೆ. ಹತ್ತೋದ್ರೆ ಹೋಗ್ಬಿಡ್ತೀವಿ. ಬೇಗನೆ ಬಂದೀವಿ ಘಾಟಿಗೆ. ಸಕಲೇಶ್ಪುರ ಘಾಟ್ ಆದರೆ ಇನ್ನೂ ಹತ್ತಿದ್ದಿಲ್ಲ ನಾವು. ಲೇಟ್ ಆಗೋದು. ನಮ್ಮ ಹುಡುಗ ಬಂದಮೇಲೆ ಹೊರಡೋಣ ಬನ್ನಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ವೀಡಿಯೋ ಮಾಡೋಕ್ಕೆ ಫೋಟೋ ತಗೊಳಕ್ಕೆ ಎಲ್ಲ ಸಖತ್ತಾಗಿದೆ ನೋಡಿ. ನಾವು ಅಲ್ಲಿಂದ ಅಲ್ಲಿ ಲೈಟ್ ಕಾಣ್ತಿದ್ದಾವೆ ನೋಡಿ. ಅಲ್ಲಿಂದ ಹತ್ತು ಬಂದಿರೋದು. ಅಲ್ಲಿಂದ ಹತ್ತು ಬಂದು ಇಲ್ಲಿ ಘಾಟ್ ಮೇಲೆ ಗಾಡಿ ನಿಲ್ಸಿದ್ವಿ. ದೇವಸ್ಥಾನ ಮುಂದೆ ಜಾಗ ಮಾಡಿದ್ದಾರೆ. ಮೊದಲು ಇಲ್ಲಿ 2 ಗಾಡಿ ಪಾಸ್ ಆಗ್ತಿದ್ದಿಲ್ಲ. ಒಳ್ಳೆ ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಗಾಡಿ ನಿಲ್ಸೋಕ್ಕೂ ಮಸ್ತ್ ಜಾಗ ಇದೆ ನೋಡಿ. ಆ ಕಡೆಯಿಂದ ಬಂದವ್ರಿಗೂ ಈ ಕಡೆಯಿಂದ ಇಳಿದು ಬರೋರ್ಗು ಅಲ್ಲಿ ದೇವಸ್ಥಾನದ ಹತ್ರ ಬಂದ್ ಮಾಡಿ ಇಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ ನೋಡಿ ವ್ಯೂ ಪಾಯಿಂಟು. ಮತ್ತು ಇದೆಲ್ಲ ಕೆಳಗೆ ಪಿಲ್ಲರ್ ಹಾಕಿ ಮಾಡಿರೋದು. ಪಿಲ್ಲರ್ ಹಾಕಕ್ಕೆ ಹೋಗಿ ಫೋನ್ಗಿಂತ ಕೆಳಗೆ ಬಿಟ್ಕೊಂಡವು. ಪಿಲ್ಲರ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ. ಸಖತ್ತಾಗಿ ಕಾಣುತ್ತೆ. ನಾವು ವೀಡಿಯೋ ಮಾಡೋಣ ಅಂತೇಳಿ ನಿಲ್ಸಿದ್ವಿ. 3 ವರ್ಷ ಆಗಿತ್ತಲ್ಲ ಬಂದು ಅಂತೇಳಿ. ನಮ್ಮದು ಒಂದಿರಲಿ ಅಂತೇಳಿ ವೀಡಿಯೋ ಮಾಡ್ತಿದ್ವಿ. ವಿಷಯ ಯಾರು ತಗೋ ಫೋನ್ನಾಗ ಮಾತಾಡ್ತಿದ್ದೇನೆ ಬ್ಯುಸಿಯಾಗೆ. ಸೂಪರಾಗಿ ಮಾಡಿದ್ದಾರೆ ಗುರು. ವ್ಯೂ ನೋಡಿ ಹೆಂಗೆ ಕಾಣ್ತಿದೆ ಹಿಂದೆ. ಇದ್ರ ಮೇಲೆ ಹತ್ಬೋದು. ಕೆಳಕ್ಕೆ ಬೀಳ್ತೀನಿ ಅಂತ ಭಯ ಆಗ್ತದೆ. ಅದಕ್ಕೆ ಹತ್ತೋದು ಬೇಡ. ಸಾಹಸ ಮಾಡೋದು ಬೇಡ. ಕೆಳಕ್ಕೆ ಬಿದ್ದರೆ ಸ್ಪಾಟ್ ಆಗ್ತದೆ ಅನ್ನೋದು ಬರ್ತಲ್ಲ. ಮಾತ್ರ ಬದುಕಿದ್ರೆ ಕಾಲಕ್ಕೆ ಮುರಿತಾವೆ. ವೇಸ್ಟ್ ಬಡ ಆಗಿಬಿಡ್ತೀನಿ. ಪಾರ ಒಂದೆರಡು ಫೋಟೋ ತೆಗಿತಮ್ಮ. ಹೊಲ್ಟಿ ನೋಡಿ ವೀಡಿಯೋ ಎಲ್ಲ ಮಾಡ್ಕೊಂಡು. ವ್ಯೂ ಮಾತ್ರ ಭಾಳ ಸಖತ್ತಾಗಿತ್ತು. ವ್ಯೂ ಪಾಯಿಂಟು ಮಳೆಗಾಲದಲ್ಲಿ ಬಂದರೆ ಇನ್ನೂ ಭಾರಿ ಸಖತ್ತಾಗಿರುತ್ತೆ. ಇವಾಗ ಇನ್ನೂ ಮಳೆ ಬಂದಿಲ್ಲಲ್ಲ. ಮಳೆಗಾಲದಾಗ ಬಂದುಬಿಟ್ರೆ ಇದೆಲ್ಲ ಫಾಗ್ ಇರುತ್ತೆ ಗುರು. ಸ್ವರ್ಗ ಇದ್ದಂಗೆ ಇರುತ್ತೆ ಇಲ್ಲಿ. ಮಲೆನಾಡಲ್ಲಿ ಬಂದರೆ ಭಾರಿ ಸಖತ್ತಾಗಿರುತ್ತೆ. ನಾವು ಇನ್ನೂ ಸ್ವಲ್ಪ ತಿಲ್ಲೇ ಇರ್ತಿದ್ವಿ. ನಮ್ಮ ಬಳ್ಳಾರಿ ಗಾಡಿ ನಿಂಗರಾಜ್ ಬೇರೆ ವೆಯ್ಟ್ ಮಾಡ್ತಿದ್ದಾರೆ ನಮಗೋಸ್ಕರ. ಅದಕ್ಕೆ ಇಲ್ಲೇ ಹೊಲ್ಟ್ವಿ. ಬೇಗ ಹೋಗೋಣ ಅಂತೇಳಿ. ಟೀ ಕುಡಿಯೋಕ್ಕೆ ಕಾಯ್ತಿದ್ದಾರೆ. ಫೋನ್ ಮಾಡಿ ಹೇಳಿದರೆ ಇಲ್ಲೇ ನಿಂತ್ಕೊಂತಿದ್ರೇನೋ ನನಗೆ ಗೊತ್ತಿಲ್ಲ. ಘಾಟ್ ಹತ್ತು ಹೋಗ್ಬಿಟ್ಟಾರ ಅಂತೇಳಿ ನಾವು ಇನ್ನೇನು ಬಂದ್ವಿ. ಆಮೇಲೆ ಫೋನ್ ಮಾಡ್ದೆ, ಅಣ್ಣ ಎಲ್ಲಿದ್ರಿ ಬರ್ರಿ ಅಂತೇಳಿ. ದೇವಸ್ಥಾನ ತೆಗಿದೀವಿ ತಡ್ರಿ ಅಂತೇಳಿ ಹೋಗ್ತಾಯಿದ್ವಿ ನೋಡಿ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಮೊದಲು ಇಲ್ಲಿ 2 ಗಾಡಿ ಪಾಸ್ ಆಗೋಕ್ಕೆ ತುಂಬ ತೊಂದರೆ ಆಗೋದು. ಇವಾಗ ಇದನ್ನೆಲ್ಲ ಅಗಲ ಮಾಡಿ ಸಖತ್ತಾಗಿ ಮಾಡಿದ್ದಾರೆ. ರೋಡ್ ದೊಡ್ಡದಾಗಿದೆ ನೋಡಿ. ಮೊದಲು ಡಾಂಬರ್ ರೋಡ್ ಇದ್ದಿದ್ದು. ಅದನ್ನೆಲ್ಲ ತೆಗೆದು CC ರೋಡ್ ಮಾಡಿದ್ದಾರೆ ಫುಲ್ಲು. ಚೆಕ್ ಪೋಸ್ಟ್ ಹತ್ರ ಮಾತ್ರ ಜಾಗ ಇದ್ದಿದ್ದು. ಇಲ್ಲೆಲ್ಲ ಜಾಗ ಇರಲಿಲ್ಲ ನೋಡಿ. ಇಲ್ಲೆಲ್ಲ ಗಾಡಿಗಳು ಬಂದರೆ ನಿಲ್ಸ್ಕೊಳಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಐತೆ. ಮೊದಲು ದೇವಸ್ಥಾನದಾಗ ನಿಲ್ಸ್ಕೊಂಡರು. ಇವಾಗ ಅಲ್ಲೇನು ನಿಲ್ಲಿಸ್ಬೇಡ್ರಿ ಅಂತೇಳಿ ಇಲ್ಲಿ ಮಾಡಿದ್ದಾರೆ ನೋಡಿ. ಲೆಫ್ಟ್ ಸೈಡಿಗೆ ಕಾಣ್ತಿದೆಯಲ್ಲ ಇದೆಲ್ಲ ಪಾರ್ಕಿಂಗೇ ನೋಡಿ. ಸೂರ್ಯ ಮುಳುಗಿದ ಟೈಮ್ನಾಗ ಬಂದೀವಲ್ಲ, ಭಾರಿ ಸಖತ್ತಾಗಿ ಕಾಣ್ತಿದೆ. ಇನ್ನೂ ಬಿಸಿಲಿದ್ದಿದ್ರೆ ಇನ್ನೂ ಚೆನ್ನಾಗೇ ಕಾಣ್ತಿತ್ತು ನೋಡಿ. ಇನ್ನೇನು ಚೆಕ್ ಪೋಸ್ಟ್ ಹತ್ತತ್ರ ಬರ್ತಾಯಿದ್ದೀವಿ. ಚೆಕ್ ಪೋಸ್ಟ್ ದಾಟ್ಕೊಂಡು ಸಿಗಬೇಕು ನೋಡಿ. ಇಲ್ಲೆಲ್ಲ ಕಲ್ಲು ಹಾಕಿದಾರಲ್ಲ. ಇಲ್ಲೆಲ್ಲ ರೋಡ್ ಒಡೆದು ಮಾಡಿರೋದು ನೋಡಿ. ಇಲ್ಲೆಲ್ಲ ಅವರು ಒಡೆದು ಮಾಡಿರೋದು ನೋಡಿ. ಭಾಳ ಇರ್ಕಟ್ಟಿದ್ದು ಇಲ್ಲಿ. ಮೊದಲು ಭಾಳ ತೊಂದರೆ ಆಗೋದು 2 ಗಾಡಿ ಪಾಸ್ ಆಗೋಕ್ಕೆ. ನಂದೊಂದು ಸಲ ಫೋಟೋ ನಿಲ್ಸಿಗೆ ಬಿದ್ದಿತ್ತು ಇಲ್ಲಿ. ಸೂರ್ಯ ಮುಳುಗೋ ಟೈಮಲ್ಲಿ ಬಂದಿವಲ್ಲ, ಇವಾಗ ಹಂಗಾಗತ್ತೆ ನೋಡಿ. ನಾನು ಮೈಕೆ ಆನ್ ಮಾಡಿಲ್ಲ, ಸುಮ್ಮನೆ ಸಿಗಿಸ್ಕೊಂಡಿದ್ನಿ ಅರ್ಜೆಂಟ್ನಾಗೆ. ಅದು ಹೆಂಗೆ ರೆಕಾರ್ಡ್ ಆಗತ್ತೋ ಗೊತ್ತಿಲ್ಲ. ಅದು ಒಂದು ಮೈಕು ಚಾರ್ಜ್ ಖಾಲಿ ಆಯ್ತು. ಇನ್ನೊಂದು ಮೈಕು ಹಾಕ್ಕೊಂಡಿದ್ದೀನಿ, ಬಟ್ ಆನ್ ಮಾಡಿಲ್ಲ. ಇವಾಗ ನೋಡ್ತಾ ಇದ್ದೀನಿ ಯಾಕೋ ಮೈಕೆ ಆನ್ ಆಗಿಲ್ಲ ಅಂತೇಳಿ. ಒಂಚೂರು ಗಾಡಿ ಸೌಂಡ್ ಬಂದಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಮತ್ತೆ ಹೇಳಿ ಇಲ್ಲಾಂದರೆ ಅದು ಸರಿಯಾಗಿ ಬಂದಿಲ್ಲ ಅಂದರೆ ಮತ್ತೆ ವಾಯ್ಸ್ ಕೊಡೋಣಂತೆ. ಇವಾಗ ಅಲ್ಲಿ ಟೀ ಅಂಗಡಿ ಹತ್ರ ಹೋಗಿ ಸಿಗೋಣ ಬನ್ನಿ. ಹುಡುಗರು ನಗರ ದಾಟಿ ಬಂದ್ವಿ. ಯಾವುದೋ 4 ಕಿಲೋಮೀಟ್ರ್ ತೋರಿಸ್ತೈತೆ. ಯಾವ ಊರಂತ ಗೊತ್ತಾಗ್ತಿಲ್ಲ. 4 ಗುರು 14 ಕಿಲೋಮೀಟ್ರ್. ಹೊಸನಗರ 14 ಕಿಲೋಮೀಟ್ರ್ ಐತೆ. ನಗರ ದಾಟಿ ಬಂದ್ವಿ. ಇನ್ನು 14 ಕಿಲೋಮೀಟ್ರ್ ಫುಲ್ಲು ಬರೀ ಅಪ್ಪೆ.
ಆಮೇಲೆ ಅಲ್ಲಿಂದ ಅಪ್ ಕಮ್ಮಿ ಇರ್ತವೆ ಹೊಸನಗರಿಂದ. ಇವಾಗ 14 ಕಿಲೋಮೀಟ್ರು ಅಪ್ಪನೇ. ಅದಕ್ಕೆ ಈ ರೋಡ್ನಾಗ ಬರ್ತಿದ್ದಿಲ್ಲ ನಾನು. ಅಲ್ಲಿ ದೋಣಿಗಲ್ಲೇ ಗಾಡಿ ಹತ್ತಲ್ಲ ಅನ್ನೋ ಕಾರಣಕ್ಕೆ ಬಂದಿದ್ದು. ಮತ್ತು ದುರ್ಗದಾಗ ನಿಲ್ಲಿಸಿ ಮನೆಗೆ ಹೋಗ್ಬೋದಲ್ಲ ಅಂತೇಳಿ ಬಂದಿದ್ದು. ಉಳಿಕಲ್ ಘಾಟ್ನಾಗ ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ವ್ಯೂ ಪಾಯಿಂಟು ಚೆನ್ನಾಗಿ ಮಾಡಿದ್ದಾರೆ ಮೇಲೆ, ಸೂಪರಾಗಿತ್ತು. ಇವರು ನಮ್ಮ ಫ್ರೆಂಡು, ನಮ್ಮ ಸಬ್ಸ್ಕ್ರೈಬರ್ ನಿಂಗರಾಜು ಆ ಕಡೆ ಹೋದರು ತೀರ್ಥಹಳ್ಳಿ ಮೇಲೆ. ತಿರ್ಗ ನಾನು ಫೋನ್ ಮಾಡಿ ಕೇಳಿದೆ, ನೀವು ಆ ಕಡೆ ಹೋಗ್ತೀರೇನು ಅಂತಂದು. ಹ್ಞೂ ಅಂತಂದರು. ನಾನು ಇಲ್ಲೇ ಬರ್ತೀನಿ, 500 ಫ್ರೆಂಡ್ ಇದ್ದಾರೆ, ಮಾತಾಡ್ಸ್ಕೊಂಡು ಬರಬೇಕು, ಭಾಳ ದಿವಸ ಆಗೈತೆ ಅಂತೇಳಿ ನಾನು ಈ ಕಡೆನೇ ಬಂದೆ. ಅವ್ರು ಆ ಕಡೆ ಹೋದರು. ಅವ್ರು ಆ ಕಡೆ ಬರೋದ್ರಾಗ ನಾನು ಈ ಕಡೆ ಹೋಗ್ಬೋದು. ಏನಿಲ್ಲ ಗುರು, ಒಂದು 20-30 ಕಿಲೋಮೀಟ್ರ್ ಅಷ್ಟೇ. 14 ಕಿಲೋಮೀಟ್ರ್ ಫುಲ್ ಅಪ್ಪು. ಅವೆಲ್ಲ ಹತ್ತಿಳಿದ್ರೆ ಹತ್ಲಾಗ ಆರಾಮಿರುತ್ತೆ. ಅವ್ರು ಹೋಗಿದಾರಲ್ಲ ತೀರ್ಥಹಳ್ಳಿ ಮೇಲೆ, ಅದು ಅಷ್ಟೇ. ಕೈಮರದ ತಕ್ಕನ 30 ಕಿಲೋಮೀಟ್ರ್ ಅಪ್ಪುಗಳು. ಕೈಮರದಿಂದ ಕೈಮರಕ್ಕೆ ಹೋದ್ರಂದರೆ ಅಲ್ಲಿಂದ ಶಿವಮೊಗ್ಗ ಸೂಪರ್ ಹೈವೇ, ಟಾಪ್ ಆ್ಯಂಡ್ ಟಾಪ್ ರೋಡು. ಬಸ್ಸೆಲ್ಲ ಅಲ್ಲೇ ಬರೋದು. ನಾನು ಅಲ್ಲೇ ಹೋಗ್ತಿದ್ದೆ. ಪಾಪ ಪ್ರಮೋದಿಗೆ ಹೇಳಿ ಬೇಜಾರಾಗ್ತಾನಂತೇಳಿ ಈ ಕಡೆ ಬಂದೆ. ಹೇಳಿ ಹಂಗೆ ಹೋಗ್ಬಾರ್ದು, ಬರ್ತೀನಂತೇಳಿ ಮಿಸ್ ಮಾಡಬಾರ್ದು ಅಂತೇಳಿ. ಪಾಪ ಖುಷಿಯಾಗಿರ್ತಾನೆ ಬರ್ತಾರಂತೇಳಿ ಮಾತಾಡ್ಸೋಕ್ಕೆ. ಹೋಗಿ ಮಾತಾಡ್ಸ್ಕೊಂಡು ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ಇನ್ನೂ 1.5 ಗಂಟೆ ಅಂತೂ 2 ಗಂಟೆ ಅಂತೂ ಬೇಕೇ ಬೇಕು. 9:30 10 ಗಂಟೆ ಆಗ್ತದೆ ಅಲ್ಲಿಗೆ ಹೋದ್ರಾಗೆ. ಹೇಳಿದ್ನಿ ಬರೋಕ್ಕಾದ್ರೆ ಬಾ, ಇಲ್ಲಾಂದರೆ ಬರಬೇಡ, ಇನ್ನೊಂದ್ಸಲ ಬಂದಾಗ ಬರೋಣಂತೆ ಅಂತಂದು. 500ಗೆ ಬರ್ತಾನೆ. 500ರಿಂದ ಒಂದು 3-4 ಕಿಲೋಮೀಟ್ರ್ ಅಂದ ಗುರು. ಎಷ್ಟು ದೂರ ಐತೆ ಗೊತ್ತಿಲ್ಲ. ಬಂದಮೇಲೆ ಮಾತಾಡ್ಸೋಣ, ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಎಷ್ಟು ಕಿಲೋಮೀಟ್ರ್ ಐತೆ ಏನು ಅಂಥೇಳಿ. ಫುಲ್ ಡೌನುಗಳು ಇದನ್ನ ಇಲ್ಲಿ ಯಾಕೆ ಬಂದಿದ್ದಂದರೆ ಈ ಟೈಮ್ನಾಗೆ ಬಸ್ ಯಾವ ಬರೋಲ್ಲ. ಅಲ್ಲಿ ಬಸ್ಸು ಮಂಗ್ಳೂರು ಗಾಡಿಗಳು ಭಯಂಕರ ಬರ್ತವೆ, ಶಿವಮೊಗ್ಗ ಸೈಡಿಂದ ಬರೋವು. ಅದಕ್ಕೆ ಅಲ್ಲಿ ಹೋಗಲಿಲ್ಲ. ಮತ್ತು ಪ್ರಮೋದನ್ ಮಾತಾಡ್ಸೋ ರೀಸನ್ಗೋಸ್ಕರನೇ ಬಂದಿದ್ದು. ಬನ್ನಿ ಹೋಗಮ್ಮ. ಇಲ್ಲೊಂದು ಅಪ್ಪ ಐತೆ ಗುರು, ಆ ಅಪ್ಪ ಹತ್ತಿಬಿಟ್ರೆ ಗಾಡಿ ಹೋದಂಗೆ. ಮೊದಲು ಇಲ್ಲಿ ಅಪ್ಪನಾಗ ಹತ್ತಿದ್ದಿಲ್ಲ, ಏನಿಲ್ಲ, ಏನು ಹಿಂಸೆ ಬೀಳ್ತಿದ್ವು ಅಂತೀರ ಬಂದು. ಅಂದರೆ ನಮ್ಮವ್ ನಿಂತ್ಕೊಂತಿದ್ದಿಲ್ಲ, ನಾನು ಓವರ್ಲೋಡ್ ಆಗ್ತಿದ್ದಿಲ್ಲ, ಪಾಸಿಂಗ್ ಲೋಡ್ ಹೊಡಿತಿದ್ದೆ. ಓವರ್ಲೋಡ್ ಹಾಕಿದ್ರೆ 5 ಟನ್ ಹಾಕ್ತಿದ್ದೆ, ಗಾಡಿ ಆರಾಮಾಗಿ ಹತ್ತೋಗವು. ಓವರ್ಲೋಡ್ ಹಾಕಿ ಬಂದಾಗ ಹೇಳ್ಬಾರ್ದು ಗಾಡಿಗಳು. ಹಳೆ ಗಾಡಿನೂ ಪಾಪ ಹತ್ತಿದ್ದಿಲ್ಲ, ಭಾರಿ ಹಿಂಸೆ ಆಗಿಬಿಡೋದು. ಎಷ್ಟೋ ಸಲ ಗಾಡಿಗಳು ಹಿಂದಕ್ಕೆ ಬಿಡ್ತೀವಿ ಅಂತೇಳಿ ಒಂದು ಗಾಡಿ ಪಂಟಿನೇ ಹೊಡೆದ್ಬಿಟ್ಟಿತ್ತು ನೋಡ್ಗುರು. ಗಾಡಿ ಪಾಸ್ ಆಗಲ್ಲ ಅನ್ನೋದು ಗೊತ್ತಿದ್ರೂ ಬರ್ತಾರೆ ನೋಡಿ. ಅಂಥವ್ರಿಗೆ ಏನು ಹೇಳ್ಬೇಕು ನಾವು? ನಾವೇ ಫುಟ್ಪಾತಿಗೆ ಹೇಳ್ಕೊಂಡು ಹೋಗ್ಬೇಕು. ಇವು ಯಾವ ಟೈರ್ ಅಂತೂ ಭಾರಿ ಇನ್ಸರ್ಟ್ ಮಾಡ್ತಿದ್ದೆ ನನಗೆ, ದಡ ಬಿಡು ಅಂತೇಳಿ. ಅದ್ರಾಗ ಲಿಫ್ಟಿನ ಬೇರೆ ಒಂದು ಬೋಲ್ಟ್ ಬೇರೆ ಲೂಸ್ ಆಗಿಬಿಟ್ಟತೆ. ಅದು ಈ ನಾಗವಲ್ಲಿ ಸೌಂಡ್ ಮಾಡ್ತೈತಲ್ಲ, ಜಣ ಅಂತೇಳಿ ಹಂಗೆ ಸೌಂಡ್ ಮಾಡ್ತೈತೆ. ಅದೇನಾಗ್ತೈತಂದರೆ ವಾಷರ್ ಇದು ನಟ್ ಲೂಸ್ ಆಗಿಬಿಟ್ಟದು, ಕೆಳಗೆ ತೆಗಿಯೋಕ್ಕೆ ಬರಲಿಲ್ಲ. ವಾಷರ್ ಇದಾವೆ ಮೇಲೆ 2 ವಾಷರು. ಗಾಡಿ ಇದು ಟೈರ್ ಕುಣಿದೇಟಿಗೆ ಜಣ ಅಂತೈತೆ, ನಾಗವಲ್ಲಿ ಅಂದಂಗೆ. ಅದನ್ನ ಟೈಟ್ ಮಾಡಿಸ್ಬೇಕು ಖಾಲಿ ಮಾಡಿದ್ಮೇಲೆ. ಈ ಡೌನ್ನಾಗ ಒಂದು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಬನ್ನಿ ನಗರ ದಾಟಿದ ಮೇಲೆ ಸಿಗೋಣ. ಫೈನಲ್ಲಿ 10 ಗಂಟೆಗೆ ಬಂದಿದ್ದರು 500ಗೆ. ಇವಾಗ ಪ್ರಮೋದನ್ ಇನ್ನೇನು ಬೇಡ, ಫೋನ್ ಕರೆಯೋದು. ಯಾಕಂದರೆ ಉಗಾದಿ ಅಮಾವಾಸ್ಯೆ ಬೇರೆ, ಟೈಮು ಕೇಳಿ ಬರೋಲ್ಲ. ಇಲ್ಲಿಂದ ಒಂದು 7-8 ಕಿಲೋಮೀಟ್ರ್ ಬರ್ಬೇಕಂತೆ. ಅದಕ್ಕೆ ಬೇಡ ಬಿಡು, ಇನ್ನೊಂದ್ಸಲ ಬಂದಾಗ ಫೋನ್ ಮಾಡ್ತೀನಿ ಅಂತಂದು ಹೇಳಿದೆ. ಸರಿ ಆಯ್ತಣ್ಣ, ಹಂಗೆ ಮಾಡೋಣ ಅಂದ. ಊಟ ಮಾಡ್ಕೊಂಡು ಹೋಗ್ಬೇಕು. ಊಟಕ್ಕೆ ನಿಲ್ಸಿದ್ದೀವಿ ಸರ್ಕಲ್ನಾಗೆ. ಡೋರ್ ಹಾಕ್ಬಾರ, ಊಟ ಮಾಡೋಣ. ಏನು ಸಿಗ್ತೈತೆ ನೋಡೋಣ ಬಾ. ಒಂದು ಕಡಿಕಲ್ಲ, ಅದು ಹಂಗೆ ಸಿಂಗಲ್ ರೋಡಿಗೆ ಜರುಗ್ತದೆ ಮಾಲ್. ಅದು ಸವಾರಿ ಲೋಡ್ ಹಾಕಿನಲ್ಲಿ ಕರೆಕ್ಟಾಗಿ. ಬಾ ಇಲ್ಲಿ ಹೋಟೆಲ್ ಆಯ್ತು ಬಾ, ಇಲ್ಲಿ ಯಾವುದೋ ಗಣೇಶ್ ಹೋಟ್ಲು. ಗಾಡಿ ಬಂದು ಚಟ್ಲಾಗಲ್ಲ ನೋಡಿ. 500ಗೆ ಉಗಾದಿ ಹಬ್ಬದ ಹೋಳಿಗೆ ತಿಂತಾ ಇದ್ದೀವಿ. ಸಾಕು. ಹೋಳಿಗೆಗೆ ಸೀಕರಣೆ ಹಾಕ್ತಿದ್ದಾರೆ ನೋಡಿ. ಹೋಳಿಗೆ ಪರೋಟ, ಫಸ್ಟು ಪರೋಟ ತಿನ್ನೋಣ. ಉಗಾದಿ ಹಬ್ಬಕ್ಕೆ ಮನೆಗೆ ಹೋಗೋದ್ರಾಗೆ ಹೋಳಿಗೆ ತಿಂತಾಯಿದ್ದೀವಿ ನೋಡಿ ದಾರಿಲಿ. ಬರೀ ನೀವು ಊಟ ಮಾಡಿರಿ. ರಾತ್ರಿ 10 ಗಂಟೆ ಆಗೈತೆ. ಅನ್ನ ಉಂಡ್ರೆ ಗಾಡಿ ಹೋಗಲ್ಲ ಅಂತೇಳಿ ಪರೋಟ ಆರ್ಡ್ರ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದೊಂದು ಹೋಳಿಗೆ ಕೊಟ್ಟಿದ್ದಾರೆ ನೋಡಿ. ಬರ್ರಿ ಊಟ ಮಾಡಿರಿ. ಶಿವಮೊಗ್ಗ ದಾಟಿ ಹೋಗ್ತಾಯಿದ್ದೀವಿ ನೋಡಿ ದುರ್ಗಾ ರೋಡಿಗೆ. ಈ ಮೊದಲು ರೋಡ್ ಗುಂಡಿ ಸಣ್ಣ ರೋಡ್ ಇತ್ತು,
ಇವಾಗ ರೋಡ್ ಸಖತ್ತಾಗಿ ಮಾಡ್ಯಾರ ನೋಡಿ ಗುರು. ಮೆಗಾ ಹೈವೇ ರೇಡಿಯಂ ಈ ಥರ ಇದ್ದರೆ ಸಖತ್ತಾಗಿರುತ್ತೆ. ಏನು ಹೊಳೆಹೊನ್ನೂರು ಊರೊಳಗ್ಲ ಹೋಗ್ಬೇಕಷ್ಟೇ. ಫ್ಲೇವರ್ ಕೆಲಸ ಮಾಡ್ತಿದ್ದಾರೆ ಹೊರಗೆ, ಅದು ಫ್ಲೇವರ್ ಕೆಲಸ ಅಷ್ಟು ಜಲ್ದಿ ಆಗಲ್ಲ. ಊರೊಳಗ್ಲ ಹೋಗ್ಬೇಕಷ್ಟೇ. ಏನು ಹೊಳೆಹೊನ್ನೂರು ಹತ್ರನೂ ಬಂದಂಗೆ ಅದು ಯಾವುದೋ ಪಿಳ್ಳಂಗಿರಿ ಆಗಿದೆ ಗುರು. ಇದು ಊರ ಹೆಸರು ಪಿಳ್ಳಂಗಿರಿ ಅಂತೇಳಿ. ಪಿಳ್ಳಂಗಿರಿ ಆಗಿದೆ ನೋಡಿ. ಏನು ಹೊಳೆಹೊನ್ನೂರಿಗೆ ಬಂದರೆ ಹೋಗಿ ನಮ್ಮ ಡ್ರೈವರ್ ನನಗೋಸ್ಕರ ಎದ್ದು ಕಾಡ್ಕೊಂಡು ಕೂತ್ಕೊಂಡಾನೆ. ಮನೆಗೆ ಬಿಟ್ಟು ಬರ್ತಾವಂತ ಇಷ್ಟೊತ್ತಿನಾಗ ಕರ್ಕೊಂಡೋಗಿ. ಬೇಡ ಬಿಡೋ ಬೆಳಗ್ಗೆ ಹೋಗ್ನಂದ್ರೆ ಇಲ್ಲ ಫಸ್ಟ್ ಮನೆಗೆ ಹೋಗಿ ಬಾ. ತುಂಗನಹಳ್ಳಿ ಗುರು, ಇದು ಪಿಳ್ಳಂಗಿರಿ ಅಲ್ಲ, ತುಂಗನಹಳ್ಳಿ. ಪಿಳ್ಳಂಗಿರಿ ಅಂತ ಒಂದು ಊರು ಐತಿ ಇಲ್ಲಿ, ತುಂಗನಹಳ್ಳಿ. ಅದು ಮನೆಗೆ ಬಿಟ್ಟು ಬರ್ತೀನಿ ಅಂತ ಕೂತ್ಕೊಂಡಾನೆ. ಬೇಡ ಬಿಡೋ ಬೆಳಗ್ಗೆ ಹೋಗ್ತೀನಿ ಬೈಕ್ ತರಿಸ್ಕೊಂಡಂದ್ರೆ ಫಸ್ಟ್ ಮನೆಗೆ ಹೋಗಿ ಬಾಯಿಲ್ಲ ಅಂತ ಕೂತ್ಕೊಂಡಾನೆ. ಇವಾಗ ಹೋದ್ಮೇಲೆ ಅವನಿಗೂ ತೋರಿಸ್ತೀನಿ ನಿಮಗೆ. ಇವತ್ತು ನಮ್ಮ ಓನರ್ ಅವನಿಗೆ ಹಬ್ಬಕ್ಕೆ 3 ಜೊತೆ 2 ಜೊತೆನೂ ಬಟ್ಟೆ ಕೊಡ್ಸೇನಂತೆ. ಖುಷಿ ಆಗ್ಬಿಟ್ಟಾನೆ. ಬನ್ನಿ ಮುಂದೆ ಹೋಗಿ ಸಿಗುಮ. ಅನ್ನ ಉಂಡೆ ಇಟ್ಟಿಗೆ ನಿದ್ದೆ ಬರೋದು, ಯಾಕೆ ಇವತ್ತು ನಿದ್ದೆ ಬಂದಿಲ್ಲ. ಮುಂದೆ ಚನ್ನಗಿರಿ ಹತ್ರ ಹೋಗಿ ಟೀಗಿ ಕುಡ್ಕೊಂಡು ಹೋಗೋಣ ಬನ್ನಿ. ನೋಡ್ಗುರು, ನಮ್ಮ ದುರ್ಗಕ್ಕೆ ಬಂದ್ವಿ. ಅಷ್ಟಿಲ್ದಲ್ಲೇ ಹೇಳಿಲ್ಲ ಅಣ್ಣವರು. 106 ಊರು ಸುತ್ತಿ ಬಂದರು, ನಮ್ಮೂರೇ ನಮಗೆ ಮೇಲು ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು. ನಮ್ಗೆ ಎಲ್ಲೆಲ್ಲಿ ಹೋಗಿ ಬಂದರೂ ಖುಷಿ ಆಗಿಲ್ಲ. ನಮ್ಮೂರಿಗೆ ಬಂದಾಗ ಭಾರಿ ಖುಷಿ ನಮಗೆ. ದುರ್ಗಕ್ಕೆ ಬಂದೀವಿ ನೋಡಿ. ರಾತ್ರಿ 2 ಗಂಟೆ ಆಗಿತ್ತು, 1:30-2 ಗಂಟೆ ಆಗಿರ್ಬೇಕು. ಇದು ಯಾವ ರೋಡ್ ಅಂದರೆ ಶಿವಮೊಗ್ಗ ಕಡೆಯಿಂದ ಬಂದರೆ ಸ್ಟ್ರೈಟಾಗಿ ಸಿಟಿಗೆ ಬರ್ತೈತೆ. ಹೊಳಲ್ಕೆರೆ ರೋಡ್ ಅಂತಾರೆ ನಮ್ಮ ದುರ್ಗದಾಗೆ. ನಾವೆಲ್ಲ ಹೊಳಲ್ಕೆರೆ ರೋಡ್ ಅನ್ನೋದು. ಮೊದಲೆಲ್ಲ ಇಲ್ಲಿ ಗುಂಡಿ ಇದ್ವು, ಇದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇನ್ನು ಸಿಟಿ ಒಳಗೆ ಹೋಗ್ತಾ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು, ಮದಕರಿ ಸರ್ಕಲ್ಲು ಅದೆಲ್ಲ ಸಖತ್ತಾಗಿದೆ ನೋಡಿ ರೋಡು. ಯಾವುದೋ ಗುರು ಅಲ್ಲೇ ಬಂದು ಮನೆಗೆ ಹೋಗ್ಬಿಟ್ಟಿದ್ದಾನೆ ಅಣ್ಣ. TTC AKS ಗಾಡಿ ಯಾವುದೋ ಹೋಗಿ ಮಂಗಳೂರಿಂದ ತುಮಕೆ ಬಂದ್ರೆ ಅದು ನೋಡಿ. ಲೋಡಿಂಗ್ ಇಲ್ದಿದ್ದಕ್ಕೆ ಎಷ್ಟಕ್ಕೊಂದು ಗಾಡಿ ನಿಂತ ಸೈಡಿಗೆ ಇಲ್ಲೆಲ್ಲ ಇಲ್ಲ ಸ್ಟಾಪ್ ಭಾಳ ಗಾಡಿಗಳು. ಕನಕ ಸರ್ಕಲ್ಲಿಗೆ ಬಂದೀವಿ ನೋಡಿ. ಇದು ಕನಕ ಸರ್ಕಲ್ ಅಂತಾರೆ ನೋಡಿ. ಲೆಫ್ಟ್ ಸೈಡಿಗಿದೆ ಕನಕದಾಸರ ಸ್ಟ್ಯಾಚು ಇದೆ. ಯಾಕೋ CC ರೋಡ್ನಾಗ ಬಂದೇಟಿ ಕಿರಿಕಿರಿ ಅಂತದ್ ಗುರು. ಗಾಡಿ ಎತ್ತೆತ್ತಲ್ಲ, ಆಕ್ಷನ್ ಮಾಡುತ್ತಲ್ಲ, ಅದಕ್ಕೆ ಪಿರಿ ಅಂತತೆ. ಆ ಟೈರ್ ಬೇರೆ ಕುಣಿತಾವಲ್ಲ, ಅದೊಂದು ಅರ್ಧ. ಎಷ್ಟು ಚೆನ್ನಾಗಿದೆ ನಮ್ಮ ದುರ್ಗ. ಯಾರನ್ನ ಬಂದ್ಗಿಂದಾರ ಗುರು, ಬಂದಾರ ಅಂತೇಳಿ ಆರ ನೋಡಿತಿರೋದು ಸೊನ್ನೆಗಳಿದ್ದ ಬೈಕ್ನಾಗೆ. ಏನು ಮೇನ್ ಸರ್ಕಲ್ಲಿಗೆ ಬರ್ತಾಯಿದ್ದೀವಿ. ಅಲ್ಲಿಂದ ಸೀದಾ ಮದಕರಿ ಸರ್ಕಲ್ಲಿಗೆ ಹೋಗಿ ಸಿಗೋಣ ಬನ್ನಿ. ಮದಕರಿ ಸರ್ಕಲ್ಲಿಗೆ ಬಂದೀವಿ ನೋಡಿ. ಏನು ಸ್ವಲ್ಪ ದೂರ ಐತೆ. ಇದು ಅಂಬೇಡ್ಕರ್ ಸರ್ಕಲ್. ಇದು ಟೌನ್ ಸ್ಟೇಷನ್ ಹತ್ರ ಇರೋದು. ಆರಾಮ್ ಹೊಡಿಬೇಡ್ರಿ. ಟೌನ್ ಸ್ಟೇಷನ್ ಹತ್ರ ಬಂದರೆ ನೋಡಿ ಅಂಬೇಡ್ಕರ್ ಸರ್ಕಲ್ ಎದುರಿಗೆ ಕಾಣ್ತಾ ಇರೋದು. ಫೋನ್ ಕೆಳಕ್ಕೆ ಮುಗಿಸಿದ್ದೀವಿ. ಇಲ್ಲಿಂದ ಮುಂದೆ ಹೋದರೆ ಮದಕರಿ ಸರ್ಕಲ್ ಇರೋದು. ಟೌನಲ್ಲಿ ನಿಧಾನಕ್ಕೆ ಹೋಗ್ಬೋದು. ಜನ ಇನ್ನೂ ಮಕ್ಕಂಡಿಲ್ಲ, 2 ಗಂಟೆ ಆದರೂ ಓಡಾಡ್ತಿದ್ದಾರೆ. ನಮ್ಮದು ಇದು ಯಾರು ಇದು ನಿಂಗರಾಜನ ಗಾಡಿ ಬಂತು ನೋಡಿ, ಸೇವಲಾಲು. ಓನರ್ ನಮಗೆ ಪರಿಚಯ. ಫಸ್ಟು ಇವು ಅಣ್ಣಂದು 10 ವೀಲ್ ಇತ್ತು, ಆಮೇಲೆ 12 ವೀಲ್ ತಗೊಂಡು ಇವಾಗ 2 14 ವೀಲ್ ಅದಾವಂತ ನೋಡಿ. BS6 ಗಾಡಿ ತಗೊಂಡಿರೋದು. ಜಾಸ್ತಿ ಬಿಡಿಸಿರೋದಂತ ಅಣ್ಣ ದಿಲೀಪ್ ಅಣ್ಣ ಅಂತೇಳಿ, ಬಳ್ಳಾರಿ. ಅದು ಬಳ್ಳಾರಿಗೆ ಲೋಡ್ ಆಗಿರೋದು. ಹೋಗ್ತಿದ್ದಾನೆ. ಮದಕರಿ ಸರ್ಕಲ್ಲಿಗೆ ಬಂದು ನೋಡಿ. ಇನ್ನು ದೊಡ್ಡದು ಲೈಟ್ ಹಾಕ್ಬಿಟ್ಟಾರೆ ಮದಕರಿ ಸರ್ಕಲ್ನಾಗೆ. ಗಾಡಿ ಚೆನ್ನಾಗೈತೆ ಗುರು. ಚಿಂದಿ ಎಲ್ಲ ಕಟ್ಬಿಟ್ಟಿದ್ದಾನೆ. ನಮಗೆ ಚಿಂದಿ ಕಟ್ಟಿದ್ರೆ ಆಗಲ್ಲ ನಮ್ಮ ಗಾಡಿಗೆ. ಬಟ್ಟೆಗಳು ಕಟ್ಟಿದರೆ ನಮ್ಮ ಓನರ್ ಕಟ್ಬೇಡ ಅಂತಾನೆ ಬಟ್ಟೆಗಳೆಲ್ಲ. ಅದಕ್ಕೆ ಕಟ್ಟಲ್ಲ ನಾವು. ಬಟ್ಟೆ ಕಟ್ಟಿ ನಮ್ಮ ಕೈಯಾಗ ಒಂದ್ಸಲ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಅಂದರೆ ಇವ್ಯಾವ ದೊಡ್ಡ ಗಾಡಿ ಯಾವ ಆಗಿಲ್ಲ. ಯಾವಪ್ಪ ಅಂದರೆ 10 ವೀಲ್ ಆಗಿತ್ತು ನೋಡಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಡೌನ್ ಇಳಿದು ಹೋಗ್ತಾ ಇದೀವಿ ಚಳ್ಳಕೆರೆ ಗೇಟ್ ಕಡೆಗೆ. ಗಾಡಿ ಸ್ಟ್ಯಾಂಡಿಗೆ ಹಾಕಿ ನಮ್ಮ ಡ್ರೈವರ್ನ ಎಬ್ಬರಿಸಿ ಸಿಗೋಣ ಬನ್ನಿ.